ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಬೀದರ್ ಜಿಲ್ಲೆಯಲ್ಲಿ ಮಳೆಗೆ ಮಾಂಜ್ರಾ ನದಿ ಆರ್ಭಟ ಜೋರಾಗಿದೆ. ಚಿಮ್ಕೋಡ್ ಗ್ರಾಮದಲ್ಲಿ ಹೊಲಗಳಿಗೆ ನುಗ್ಗಿದಂತ ನೀರು, ಸಾವಿರಾರು ಎಕರೆ ಜಮೀನು ಜಲಾವೃತವಾಗಿ ಸಂಕಷ್ಟ ಎದುರಾಗಿದೆ. ಬೀದರ್ನ ಕಾರಂಜಾ ಜಲಾಶಯದಿಂದ ನೀರು ರಿಲೀಸ್ ಆಗಿದೆ. ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇರುವಂತಹ ಮಾಂಜ್ರಾ ನದಿ, ಕಬ್ಬು, ಉದ್ದು, ತೊಗರಿಬೇಳೆ ಎಲ್ಲಾ ಬೆಳೆ ಕೂಡ ಅಲ್ಲಿ ನಾಶ ಆಗ್ತಿದೆ. ಕಷ್ಟಪಟ್ಟು ಬೆಳೆದಿದ್ದಂಥ ಬೆಳೆ ರೈತರು ಈಗ ನಿರೀಕ್ಷೆ ಇಟ್ಕೊಂಡಿದ್ರು ಈ ವರ್ಷ ಇಷ್ಟು ಬೆಳೆ ಸಿಗ್ಬೋದು ಅಂತ. ಆದರೆ ಸಂಪೂರ್ಣ ನೀವು ನೋಡ್ತಿರೋ ಹಾಗೆ ಎಲ್ಲ ಬೆಳೆ ಕೂಡ ನಾಶ ಆಗಿದೆ. ಮೊದಲನೇದಾಗಿ ಅವುಗಳ ಬೆಲೆ ಕೂಡ ಕಡಿಮೆನೇ, ಅವ್ರಿಗೆ ಸಿಗುವಂಥದ್ದೇನಿದೆ ಅದು ಸ್ವಲ್ಪ, ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಅಂಥದ್ರಲ್ಲಿ ಮಳೆ ಬಂದು ಬರುವಂಥ ಫಸಲು ಕೂಡ ಹಾಳಾದರೆ ಏನು ಕತೆ ಅನ್ನೋದು ಈಗ ರೈತರಿಗೆ ಕಾಡ್ತಿರುವಂಥ ಪ್ರಶ್ನೆ. ಸಾವಿರಾರು ಎಕರೆ ಜಮೀನು ನೀರಿನಿಂದ ತುಂಬ ಹೋಗಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಉದ್ದು, ತೊಗರಿಬೇಳೆ, ಹೆಸರುಕಾಳು, ಹತ್ತಿ. ಅಪಾಯದ ಮಟ್ಟವನ್ನು ಮೀರಿ ಹರಿತಿರುವಂಥ ಮಾಂಜ್ರಾ ನದಿ ಸಾಮಾನ್ಯ ಜನರಿಗೂ ಕೂಡ, ಇನ್ನೊಂದು ಕಡೆ ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಕಷ್ಟಪಟ್ಟು ಬೆಳೆದಿದ್ದಂಥ ಬೆಳೆ ಕಳ್ಕೊಂಡು ರೈತರು ಕಂಗಾಲಾಗಿದ್ದಾರೆ. ಈ ಬಾರಿ ಮಳೆ ಭಾಳ ವಿಪರೀತವಾಗಿ ಡ್ರ್ಯಾಗ್ ಆಗ್ತಾ ಇದೆ. ಮುಂಚೆ ಎಲ್ಲ ಸೆಪ್ಟೆಂಬರ್ ಅಕ್ಟೋಬರ್ಗೆ ಮಳೆ ಕಡಿಮೆ ಆಗ್ತಾ ಇತ್ತು, ಆದರೆ ಈಗ ಇನ್ನೂ ಕೂಡ ಮಳೆ ನಿಲ್ಲುವಂಥ ಸೂಚನೆ ಕಾಣ್ತಾ ಇಲ್ಲ. ಸುರೇಶ್ ನಾಯಕ್ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಜಿಲ್ಲೆಯಲ್ಲಿ ಕಳೆದ 2-3 ದಿನದಿಂದ ಇಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ನಿರಂತರವಾಗಿ ಮಳೆ ಆಗ್ತಾರೆ ಅಂದರೆ ಬೀದರ್ನ ಕಾರಂಜಾ ಜಲಾಶಯ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿರ್ತಕ್ಕಂಥ. ಅದರ ಜೊತೆಗೆ ಕೂಡ ಈ ಮಹಾರಾಷ್ಟ್ರದಲ್ಲಿ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಅಲ್ಲಿನ ಕೆಲವೊಂದು ಡ್ಯಾಮ್ಗಳು ಭರ್ತಿಯಾಗಿದೆ. ಹೀಗಾಗಿ ಮಹಾರಾಷ್ಟ್ರದ ಕೆಲವೊಂದು ಡ್ಯಾಮ್ಗಳಿಂದ ಮತ್ತು ಬೀದರ್ನ ಕಾರಂಜಾ ಜಲಾಶಯದಿಂದ ಕೂಡ ಇನ್ನು ಮಾಂಜ್ರಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಕೂಡ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಇಲ್ಲಿ ಮಾಂಜ್ರಾ ನದಿ ಮೈದುಂಬಿ ಕೂಡ ಈಗ ಹರಿತಾ ಇರತಕ್ಕಂಥದ್ದು. ಯಾಕೆಂದರೆ ಇಲ್ಲಿ ಸದ್ಯ ಇರ್ತಕ್ಕಂಥ ನಾವು ಬೀದರ್ ತಾಲೂಕಿನ ಚಿಮ್ಕೋಡ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಪ್ರತಿಯೊಂದು ದೃಶ್ಯನೂ ಕೂಡ ಇಲ್ಲಿ ನೋಡ್ಬೋದು. ನೀವು ಸಂಪೂರ್ಣವಾಗಿ ಹೊಲದಲ್ಲಿ ನೀರು ಕೂಡ ನಿಂತ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಮಾಂಜ್ರಾ ನದಿ ಇದೆ. ಅಲ್ಲಿಂದ ಆ ಮಾಂಜ್ರಾ ನದಿಯ ನೀರು ಇಲ್ಲಿ ಸುಮಾರು 1-2 ಕಿಲೋಮೀಟರ್ ವರೆಗೆ ಇಲ್ಲೇನು ನೀರು ರೈತರ ಹೊಲಗಳಿಗೆ ಇಲ್ಲಿ ನುಗ್ಗಿರ್ತಕ್ಕಂಥದ್ದು. ರೈತರ ಬೆಳೆ ಎಲ್ಲಿ ಇದಾವೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಚಿಮ್ಕೋಡ್ ಗ್ರಾಮದ ಸಾಕಷ್ಟು ರೈತರು ಕೂಡ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರದ್ದು ಸುಮಾರು 500ಕ್ಕಿಂತ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥದ್ದು ಸೋಯಾಬೀನ್, ಉದ್ದು, ಹೆಸರು ಇವೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಇಲ್ಲಿ ನೀರಲ್ಲಿ ಕೊಚ್ಕೊಂಡು ಹೋಗಿರ್ತಕ್ಕಂಥದ್ದು. ಈ ಮಾಂಜ್ರಾ ನದಿ ಅಪಾಯ ಮಟ್ಟ ಮೀರಿ ಇಲ್ಲಿ ಹರಿತಾ ಇದೆ. ಹೀಗಾಗಿ ರೈತರ ಜಮೀನಿಗೂ ಕೂಡ ಇಲ್ಲೇನು ಮಳೆ ನೀರು, ಇಲ್ಲಿ ನದಿಯ ನೀರು ನುಗ್ಗಿದೆ. ಹೀಗಾಗಿ ಒಂದು ಕಡೆ ಮಳೆಯಿಂದನೂ ಕೂಡ ಬೆಳೆ ಹಾನಿಯಾಗಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಮಾಂಜ್ರಾ ನದಿಯ ನೀರು ಕೂಡ ರೈತರ ಹೊಲಗಳಿಗೆ ನುಗ್ಗಿ ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಕೂಡ ಇಲ್ಲಿ ಹಾನಿಯಾಗಿರ್ತಕ್ಕಂಥದ್ದು. ಹೀಗಾಗಿ ರೈತರಿಗೂ ಕೂಡ ಇಲ್ಲಿ ಸಾಕಷ್ಟು ಸಮಸ್ಯೆನೂ ಕೂಡ ತಂದೊಡ್ಡಿರ್ತಕ್ಕಂಥದ್ದು. ಎಕರೆಗೆ ಕನಿಷ್ಠ ಅಂದ್ರೂ 10,000-20,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನೀರಲ್ಲಿ ಮುಳುಗಡೆ ಆಗಿದೆ ಅಂತ ಹೇಳ್ಬೋದು. ಈಗ ಇಲ್ಲಿ ಚಿಮ್ಕೋಡ್ ಗ್ರಾಮದ ರೈತರು ಕೂಡ ಇಲ್ಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಹೇಳಿ ಸರ್, ಏನೇನು ಸಮಸ್ಯೆ ಆಗಿತ್ತು ಅಂತ? ಈಗ ನೋಡಿ ಸರ್, ಐನ್ ವಕ್ತದಲ್ಲಿ ಎಲ್ಲ ನಾವು ಕಟಾವು ಮಾಡೋ ಹೊತ್ತಿಗೆ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಗ್ತೀರಿ. ಅದ್ರ ನಂತರ ಏನದ ಅಂತಂದ್ರೆ ಬ್ಯಾಕ್ ವಾಟರ್ ಬಂದವ್ರಿ ನೀರಿಂದು. ಆಯ್ತು, ಕಟಾವ್ನು ಯಾವುದೂ ಆಗಿಲ್ಲ. ಆಯ್ತು, ಎಲ್ಲ ಏನದ ಭೂಮಿ ಎಲ್ಲ ನೀರಿನೊಳಗೆ ಹೋಗ್ಯದ. ನಾವು ಕಟಾವು ತೆಗಿಬೇಕಾದ್ರೂ ದುಡ್ಡು ಬೇಕು ಸರ್. ಈಗ ಖಾಲಿ ಆಗಿದ ನಂತರನು ಮತ್ತು ಅದು ತೆಗಿಬೇಕಾದ್ರೆ ನಮಗೆ ದುಡ್ಡು ಬೇಕು ರೀ. ಮತ್ತು ರಿಪೀಟ್ ನಾವು ಬೆಳೆ ಹಾಕಬೇಕಾದ್ರೂ ನಮ್ಮಲ್ಲಿ ಯಾವ್ದು ಬೀಜ ಇಲ್ಲ ಸರ್. ಎಲ್ಲ ತೊಗರಿ, ಹತ್ತಿ ಇದೆಲ್ಲ ಹಾಕಿಬಿಟ್ಟಿದ್ದೆವು. ಎಲ್ಲ ಯಾವುದೂ ಮಾಲ್ ಬಂದಿಲ್ಲ ರೀ ನಮಗೆ. ಅದ್ರ ನೀನು ನುಕ್ಸಾನ್ ಆಗ್ಯದ. ಗೌರ್ಮೆಂಟ್ನಿಂದ ನಮಗೆ ಏನಾರ ಧನ ಸಹಾಯ ಮಾಡ್ತಂದ್ರೆ ನಾವು ಮತ್ತೆ ಬಿತ್ಬೋದು ಸರ್. ಇದು ಬಿತ್ಲಾಕ್ನು ನಮ್ಮಲ್ಲಿ ಏನು ದುಡ್ಡು ಇಲ್ಲ ಸರ್. ಇದ್ದಿಂದೆಲ್ಲ ನೀರಲ್ಲ ಅದ ರೀ. ಈಗ ಏನೋ ತೆಗೆದು ನಾವು ರಿಪೀಟ್ ಮಾಡ್ಬೋದಿತ್ತು, ಆದರೆ ಅದನ್ನು ಏನು ಇಲ್ಲ ನಮ್ಮಲ್ಲಿ ಇಲ್ಲಿ ಸಂಪೂರ್ಣವಾಗಿ. ಯಾಕಂದ್ರೆ ಕಾರಂಜಾ ಜಲಾಶಯದಿಂದ ಕೂಡ ನೀರು ಬಿಟ್ಟಿದ್ದಾರೆ. ಹೀಗಾಗಿ ಮಾಂಜ್ರಾ ನದಿ ಸಾಕಷ್ಟು ಪ್ರಮಾಣದ ರೈತರ ಬೆಳೆನೂ ಕೂಡ ಹಾಳು ಮಾಡಿದೆ. ಇತ್ತ ಮಳೆಯಿಂದನೂ ಕೂಡ ಬೆಳೆ ಹಾಳಾಗಿದೆ. ಹೀಗಾಗಿ ಸರ್ಕಾರ ನಮಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತ ಇಲ್ಲಿ ರೈತರು ಕೇಳ್ಕೊತಿದ್ದಾರೆ. ಕ್ಯಾಮ್ರಾಮನ್ ಕೃಷ್ಣ ಜೊತೆ ಸುರೇಶ್ ನಾಯಕ್, TV9 ಬೀದರ್.